ಸಿನಿಮಾ ರಿಲೀಸ್ ಆಗಿದೆ, ಎಲ್ಲರೂ ನಿರ್ದೇಶಕರಾಗಿ ಎರಡನೇ ಬಾರಿಗೆ ತುಂಬಾ ದೊಡ್ಡದಾಗಿ ಗೆದ್ದಿದ್ದೀರಾ ಅಂತ ನನಗೆ ಅನಿಸ್ತಾ ಇದೆ. ಏನ್ ಹೇಳಬೇಕು? ನಿಜವಾಗ್ಲೂ ನನಗೂ ಗೊತ್ತಾಗ್ತಿಲ್ಲ. 14 ವರ್ಷದ ಶ್ರಮ ಸೋತು 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 ಇವಾಗ ಕಾಲ್ಸ್ ಜಾಸ್ತಿ ಬರ್ತಿದೆ, ಮೆಸೇಜಸ್ ಜಾಸ್ತಿ ಬರ್ತಿದೆ, ಸೂಪರ್ ಸಕ್ಸಸ್ ಹೊಡೆದೆ ಅಂತಿದ್ರೆ ಅದು ರಿಯಾಲಿಟಿಯಾ ಏನು ಅಂತ ನನಗ್ ಚೆಕ್ ಆಗೋದಕ್ಕೆ ಟೈಮ್ ತಗೊಂತಾ ಇದೆ. ಗೊತ್ತಿಲ್ಲ, ಈ ತರ ಯುನಾಮಿನಸ್ ಟಾಕ್ ನನ್ನ ಕೆರಿಯರ್ ಅಲ್ಲಿ ಬಂದಿಲ್ಲ. ಪ್ರತಿ ಶುಕ್ರವಾರ ಎಲ್ಲೋ ಒಂದು ಡಿಸಪಾಯಿಂಟ್ಮೆಂಟ್ ಅಲ್ಲೇ ಹೋಗ್ತಿದ್ವಿ, ಹೋಗಿ ಹೋಗಿ ಮತ್ತೆ ಎದ್ದು ಬಂದು ಸಿನಿಮಾ ಮಾಡ್ತಿದ್ವಿ. ಬಟ್ ಈ ಸಿನಿಮಾ ಯಾಕೋ ಗೊತ್ತಿಲ್ಲ, ಯುನಾಮಿನಸ್ ಟಾಕು. ಈಗ ತಾನೇ ನನ್ಗೆ ರಾಜೀವ್ ಕನಕಲನ್ನ ಫೋನ್ ಮಾಡಿದ್ರು, ಹೊಡೆದಿದೀವಿ ಬಾ ಇಲ್ಲೂ ಬಾ ಅಂದ್ರೆ, ಇರೋಣ ನಮ್ ಜನ ಹತ್ರ ಇರ್ಬೇಕು, ನಾನು ಈ 3 ದಿನ ಬಿಟ್ಬಿಡಿ ನಾನು ಬರ್ತೀನಿ. ಇಲ್ಲೂ ಕೇಳ್ತಿದಾರೆ ಬಾ 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 ಅಂದಾಗ ಓಕೆ, ನಾವ್ ಅನ್ಕೊಂಡಿದ್ದ ಟಾರ್ಗೆಟ್ ರೀಚ್ ಆಗಿದೆ. ಏನೋ ಗೊತ್ತಿಲ್ಲ, ದೊಡ್ಡ ಮ್ಯಾಜಿಕ್ ಆಗುತ್ತೇನೋ ಅಂತ ನನಗೆ ಅನ್ಸ್ತಿದೆ. ಯಾಕಂದ್ರೆ ನಮ್ಮ ಪ್ರೆಸ್ ಫ್ರೆಂಡ್ಸ್ ಹೇಳ್ತಿದ್ದಾರೆ, ನನಗೆ ಅವ್ರು ಬೆಟ್ ಕಟ್ತಿದ್ದಾರೆ, ನೀನ್ ನೋಡ್ತಾ ಇರೋ ಆಗುತ್ತೆ ಅಂದ್ರೆ ಈ ಸರಿ ನೀವೇ ಗೆದ್ದು ಬಿಡಿ, ಈ ಸೋಲ್ ನಾನ್ ತಗೊಂತೀನಿ, ನೀವ್ ಹೇಳ್ದಂಗೆ ಮ್ಯಾಜಿಕ್ ಆಗ್ಲಿ, ನೀವ್ ಹೇಳ್ದಂಗೆ ಎಲ್ಲವೂ ಆಗ್ಲಿ, ನಾನು ಆಗುತ್ತಾ ಅಂತಿದ್ರೆ ಅವರು ನೋಡ ಬೆಟ್ಟ ಅಂತಿದ್ರೆ ಆ ಬೆಟ್ಟು ನೀವೇ ಗೆಲ್ಬೇಕಾದ್ರೆ ಅಂತಿದ್ದೀನಿ. ಐ ಆಮ್ ರೆಡಿ ಟು ಏನಂತ ಸೋಲೋದಕ್ಕೆ ನಾನು ರೆಡಿ ಇದೀನಿ ಸರಿ ಈ ಟಾಪಿಕ್ ಅಲ್ಲಿ ಅಂತ. ಖುಷಿ ಆಗ್ತಿದೆ. ಅಂದ್ರೆ ಸಿನಿಮಾ ನಾನು ಇಂಟರ್ವ್ಯೂ ಹೇಳ್ತಿದ್ದೆ, ಏನ್ ಇವ್ನು ಕಾನ್ಫಿಡೆಂಟ್ ಅಂತ ತುಂಬಾ ಜನ ಕೇಳ್ತಿದ್ರು. ಪಟ್ಟಿರೋ ಶ್ರಮ, ಕೆಲ್ಸ ಗೊತ್ತು ಅಂದ್ರೂ ನಂಬೋರು ಯಾರು ಇಲ್ಲ. ಅಣ್ಣ ನಾನು ಮಾಡ್ತೀನಿ ಅದೇ ನಿನ್ಗೆ ಆಗಲ್ಲ ಅಣ್ಣ ನನಗ್ ಗೊತ್ತು ಅಂದ್ರೆ ಇಲ್ಲ ಅಣ್ಣ ನೀನ್ ಸೋತಿದ್ಯಾ ಅಣ್ಣ, ಸೋತಿದ್ದೀನಿ ಅಷ್ಟೇ, ಸತ್ತಿಲ್ಲ ಅಣ್ಣ, ನನ್ ಬರುತ್ತೆ ಅಂದ್ರೂ ನಂಬೋರಿಲ್ಲ. ಬಟ್ ನನ್ ಗೆಳೆಯ ನನ್ ನಂಬ್ದ, ವಿಜಯ್ ರೆಡ್ಡಿ ನನ್ ನಂಬ್ದ, ಡಾರ್ಲಿಂಗ್ ನೀನ್ ಮಾಡು, ನಿನ್ ಕೆಪಾಸಿಟಿ ಏನೋ ನನ್ಗೆ ಗೊತ್ತು, ನೀನ್ ಮಾಡು ಅಂದ. ಇವತ್ತು ತುಂಬಾ ಖುಷಿಯಲ್ಲಿದ್ದಾನೆ ನನ್ನ ಫ್ರೆಂಡ್, ಹೊಡೆದಿದೀವಿ ಅಂತಿದ್ದಾನೆ. ಇದಕ್ಕಿನ್ನ ದ ಬೆಸ್ಟ್ ಮೂಮೆಂಟ್ ಇನ್ನೊಂದಿಲ್ಲ. ನಾನು ಒಂದಷ್ಟು ಮಾರ್ಕ್ ಮಾಡ್ಕೊಂಡಿದ್ದೆ, ಈ ಸೀನ್ ಹೊಡೆಯುತ್ತೆ, ಒಂದ್ 10 ಪಾಯಿಂಟ್ ಹೊಡೆಯುತ್ತೆ ಇಂಟರ್ವಲ್ ಪೀಕ್ಸ್ ಮೂಮೆಂಟ್ ಕೊಟ್ಟಿದ್ದೀನಿ ಅಂತ. ಅದು 30-40 ಆಗುತ್ತಂತ ನಾನು ಯೂಸ್ ಮಾಡಿದೆ. ಬಿಕಾಸ್ ನಾನು ಸಿಟ್ಟು ಕೂತಿದ್ದೆ, ಇಂಟರ್ವಲ್ ಎಲ್ಲ ಒಂದಷ್ಟು ಪಾಯಿಂಟ್ ಅನ್ಕೊಂಡಿದ್ದೆ. ಅದಕ್ಕೆ ಮೀರಿ ಆ ಬಾತ್ರೂಮ್ ಟಾಯ್ಲೆಟ್ ಸೀನ್ ಅಂತೂ ಐ ವಾಸ್ ಲೈಕ್ ಎಕ್ಸ್ಪೆಕ್ಟ್ ಮಾಡಿಲ್ಲ. ಆ ಚೀರಾಟ ಇದು ಬಂದಾಗ ಎಸ್ ವಿ ಹ್ಯಾವ್ ಅಚೀವ್ಡ್. ಯೂಶಲಿ ಈ ಕಾಲೇಜ್ ಸ್ಟೂಡೆಂಟ್ಸ್ ಹೇಳಿ ನನ್ ಸಿನಿಮಾನೇ ಮಾಡಿದ್ವಿ. ನನ್ಗೆ ಈಗ ಅನ್ಸ್ತಿದೆ ನಾನು ಆಡಿಯನ್ಸ್ ಬಯೋಪಿಕ್ ತೆಗೆದ್ಬಿಟ್ನ ಅಂತ. ಆಡಿಯನ್ಸ್ಗೆ ಅಂದ್ರೆ ನನ್ ಎಷ್ಟು ಇಲ್ಲಿ ನಿಂತಿದ್ದ ತುಂಬಾ ಜನ ಬಂದ್ಬಿಟ್ಟು ನನ್ ಸೀನೆ ನನ್ನ ಲೈಫಲ್ಲೂ ಹಿಂಗೆ ಆಗಿತ್ತು ಅಂತೆಲ್ಲ ಹೇಳ್ತಿದ್ರೆ, ಓಕೆ ನಿಮ್ಗೆಲ್ಲ ಬಯೋಪಿಕ್ ಮಾಡಿದೀನಿ, ಸೊ ನೀವು ಬಂದು ನಿಮ್ಮ ಸಿನಿಮಾ ನಿಮ್ಮ ಸ್ಟೋರಿನ ನೀವು ನೋಡಿ ಅಂತ ಕೇಳ್ತೀನಿ. ಎಲ್ಲರ ಕ್ಯಾರೆಕ್ಟರೈಸೇಷನ್ ವೈಸ್ ತುಂಬಾ ವರ್ಕ್ ಮಾಡಿರೋದು ತುಂಬಾ ಚೆನ್ನಾಗಿ ಗೊತ್ತಾಗ್ತಿದೆ. ಪ್ಲಸ್ ರೈಟಿಂಗ್ ವೈಸ್ ತುಂಬಾ ಶ್ರಮ ಹಾಕಿರೋದು ಗೊತ್ತಾಗ್ತಿದೆ. ಫೀಮೇಲ್ ಲೀಡ್ಸ್ಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಎರಡು ಡಿಫ್ರೆಂಟ್ ರೋಲ್ಸ್, ಪ್ರತಿಯೊಂದು ಪಾತ್ರಕ್ಕೆ ಮುಖ್ಯ ಉಳ್ಕೊಳ್ಳುತ್ತೆ. ರಾಜೀವ್ ಕನಕಲ ಸೊ ನಿಮ್ಮ ಇಷ್ಟು ವರ್ಷದ ಶ್ರಮಕ್ಕೆ ಪ್ರತಿಫಲ ಸಿಗೋದಂತೂ ಥ್ಯಾಂಕ್ ಯು. ನನಗೆ ಅದೇನೋ ಗೊತ್ತಿಲ್ಲ, ವೆನ್ ಐ ಆಮ್ ರೈಟಿಂಗ್ ನಾನು ಒಬ್ಬನೇ ಬರೀತೀನಿ. ಯೂಶಲಿ ನೈಟ್ ಸ್ಟಾರ್ಟ್ ಮಾಡ್ತಿದ್ದೆ, 11-12 ಮಾರ್ನಿಂಗ್ 5-6 ಹೋಗ್ತಿದೆ. ಅದನ್ನ ಡಿಸ್ಕಸ್ ಮಾಡ್ತಾ ಇರ್ಲಿಲ್ಲ ನಾನು. ಏನಕ್ಕಂದ್ರೆ ನಾನು ಪ್ರತಿ ಸರಿ ಡಿಸ್ಕಸ್ ಮಾಡಿದಾಗ ಇದು ಚೆನ್ನಾಗಿಲ್ಲ ಅನ್ಬಿಡೋದೆ. ಏನ್ ಗುರು ಥಾಟ್ಗೆ ಬಿಡಲ್ಲ ಇವರು ಅನ್ನೋ ತರ. ಅದಕ್ಕೆ ಈ ಸಿನಿಮಾಗೆ ಏನ್ ಮಾಡ್ದೆ ಗೊತ್ತಾ, ಇಲ್ಲಿ ನನಗೆ ಏನ್ ಅನ್ಸುತ್ತೆ, ನನ್ನ ಹೃದಯ ನನಗೆ ಎಸ್ ಅಂದ್ರೆ ಅದು ಎಸ್, ಇಲ್ಲಿ ನೋ ಅಂದ್ರೆ ನೋ, ಇಷ್ಟೇ ನಾನು ಬಿಲೀವ್ ಮಾಡಿದೆ ಈ ಸರಿ. ನಾನು ಬರೆಯ ಫ್ರಮ್ ದ ಸ್ಟಾರ್ಟ್ ಫ್ರೇಮ್ ಟು ಎಂಡ್ ಫ್ರೇಮ್, ಫ್ರಮ್ ದ ಸ್ಕ್ರೀನ್ ಪ್ಲೇ ಟು ಡೈಲಾಗ್ಸ್, ಈ ಸೀನ್ ಹಿಂಗಿರ್ಬೇಕು, 100 ಕ್ಲೈಮ್ಯಾಕ್ಸ್ ನನ್ನ ಬ್ರೈನಿಗೆ ಬಂತು, ಬಟ್ ನನ್ನ ಪೆನ್ ಅಲೋ ಮಾಡಿಲ್ಲ. ದಿಸ್ ಇಸ್ ನಾಟ್ ಹೀರೋ ಕ್ಲೈಮ್ಯಾಕ್ಸ್ ಆಗಲ್ಲ ಸಿನಿಮಾ, ಬಿಡ್ಲಿಲ್ಲ. ಮತ್ತೆ ನನಗೆ ಎಷ್ಟು ಸ್ಕೋಪ್ ಇದೆಯೋ ನಾಟ್ಯಕ್ಕೂ ಅಷ್ಟೇ ಸ್ಕೋಪ್ ಇದೆ, ನನಗೆ ಎಷ್ಟು ಸ್ಕೋಪ್ ಇದೆಯೋ ಇಬ್ರು ಹುಡುಗಿರ್ಗೂ ಅಷ್ಟೇ ಸ್ಕೋಪ್ ಇದೆ, ಅಪ್ಪಗೆ ಸ್ಕೋಪ್ ಇದೆ, ಅಮ್ಮಗೆ ಸ್ಕೋಪ್ ಇದೆ. ನನಗೆ ಸುಮ್ಮನೆ ಆರ್ಟಿಸ್ಟ್ ತಗೊಂಡ್ಬಂದು ಸುಮ್ಮನೆ ಸೈಡಲ್ಲಿ ಇಡಕ್ಕೆ ನನಗೆ ಇಷ್ಟ. ಇರೋ 6-7 ಜನ ಆದ್ರು ಇವತ್ತು ನೋಡಿ ನನಗೆ ಎಷ್ಟು ಕ್ಯಾಮ್ರಾ ಸುತ್ಕೊಂಡಿತ್ತು, ನನ್ನ ಆರ್ಟಿಸ್ಟ್ಗೂ ಅದಿಷ್ಟ. ಅದು ನನ್ನ ಗೆಲುವು ಅಂತೀನಿ, ಫಸ್ಟ್ ನಂದು ಅಂತೀನಿ. ಇದು ನೀನ್ ಸ್ವಾರ್ಥಿ ಅಂದ್ರೆ ಎಸ್ ನಾನು ಸ್ವಾರ್ಥಿ, ಬಿಕಾಸ್ ಐ ಹ್ಯಾವ್ ಡೈರೆಕ್ಟೆಡ್ ಇಟ್. ಆ ಹೆಮ್ಮೆಯಿಂದ ಹೇಳ್ತೀನಿ. ನನ್ನ ಸೀನ್ ಬಿಟ್ಟು ಬೇರೆ ಸೀನ್ಗೂ ವಿಸಿಲ್ ಹೊಡೆದಾಗ, ನನ್ನ ಬಿಟ್ಟು ಕ್ಯಾಮ್ರಾ ಬೇರೆ ಆರ್ಟಿಸ್ಟ್ ಕ್ಯಾರ ತಿರುಗಿದಾಗ ಐ ಆಮ್ ವೆರಿ ಪ್ರೌಡ್ ದಟ್ ಎಸ್ ಮೈ ರೈಟಿಂಗ್ ವಾಸ್ ಸ್ಟ್ರಾಂಗ್ ಅಂಡ್ ಮೈ ಸೀನ್ ಕ್ಯಾಪ್ಟಿವಿಟಿ ವಾಸ್ ಸ್ಟ್ರಾಂಗ್. ನನ್ನ ಏನಂತಾರೆ ಶಾರ್ಟ್ ಡಿವಿಷನ್ ವಾಸ್ ಸ್ಟ್ರಾಂಗ್. ಏನು ಮಾಡ್ಬೇಕಂತ ಕ್ಲಾರಿಟಿಯಿಂದನೂ ಸೆಟ್ಟಲ್ ಹೋಗಿ ಮಾಡ್ತಿದ್ದೆ, ಡಿಪೆಂಡೆಂಟ್ ಇಲ್ಲ. ನನ್ನ ಟೀಮ್ ನೋಡಿದ್ರೆ ಎಲ್ಲ ಹೊಸಬ್ರೆ, ಬೇಕಂತಾನೆ ಹಾಕೊಂಡಿದ್ದೆ. ನನ್ಗೆ ಇನ್ನೊಂದು ಬ್ರೈನ್ ಡಾಮಿನೇಟ್ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಈ ಸರಿ. ಇನ್ನೊಂದು ಬ್ರೈನ್ ನಾನು ಡಾಮಿನೇಟ್ ಮಾಡ್ಬೋದು. ನನ್ನ ಬ್ರೈನು ನನ್ನ ಜರ್ನಿಯಲ್ಲಿ ನನ್ನ ಹಿಂದೆ ಬರೋರು ಬೇಕಾಗಿದೆ ಈ ಸರಿ. ಏನೋ ದೊಡ್ಡ ಮ್ಯಾಜಿಕ್ ಆಗುತ್ತೆ ಅನ್ಸುತ್ತೆ. ಇಷ್ಟು ವರ್ಷದ ಜರ್ನಿಯಲ್ಲಿ ಆಗಿಂದಲೇ ಕನ್ನಡ ಪ್ರೇಕ್ಷಕರನ್ನ ಮೆಚ್ಚಿಸ್ಲಿಕ್ಕೆ ಬಹಳ ಪ್ರಯತ್ನ ಪಡ್ತಿದ್ರಿ. ಎಲ್ಲದರಲ್ಲೂ ಇತ್ತು.
ಫಸ್ಟ್ ಡೇ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಆ ಥರದ್ದೆಲ್ಲ ಇರುತ್ತೆ ಬಟ್ ದಿಸ್ ಇಸ್ ಲೈಕ್ ವೆರಿ ಸ್ಪೆಷಲ್ ಅಂತ ಎಲ್ಲೋ ಒಂದ್ ಕಡೆ ಯು ಹ್ಯಾವ್ ಸ್ಟ್ರೈಕ್ ದ ರೈಟ್ ಕಾರ್ಡ್ ಅಂತ ಅನಿಸ್ತಾ ಇದೆ ಅನ್ಸ್ತಿದೆ. ಅಲ್ಲ, ನನಗೆ ಅನ್ಸ್ತಿರೋದು ಗೊತ್ತಿಲ್ಲ, ನಿಮ್ಗೆ ಅನ್ಸ್ತಿದ್ಯಾ? ನೋಡಿ, ಅದೇ ನಾನು ಹೇಳ್ತಾ ಇದ್ನಲ್ಲ, ನನಗೆ ನೀವುಗಳು ಕೊಡ್ತಿರೋ ಧೈರ್ಯ, ಲೈಕ್ ಲಿಟ್ರಲಿ ನೀವುಗಳು ಕೊಡ್ತಿರೋ ಧೈರ್ಯ, ಐ ಆಮ್ ರಿಯಲಿ ಎಂಜಾಯಿಂಗ್ ಇಟ್. ನೀವು ಬಂದು ನನಗೆ ಹೇಳ್ತಿದ್ದು, ನನಗೆ ಪ್ರತಿ ಸಿನಿಮಾ ಇದು ರಿವ್ಯೂ ಇರ್ತಿತ್ತು, ಬಟ್ ನೀವು ಕೊಡ್ತಿರೋದು, ನೀವು ಇದಕ್ಕೆ ಕೊಡ್ತಿರೋವಾಗ ನೀವು ತುಂಬ ಹೊಡೆದಿರೋ ಅಂದಾಗ ನಾನು ಆ ರಿಯಾಲಿಟಿ ಚೆಕ್ ವೆಯ್ಟ್ ಮಾಡ್ತಿದ್ದೀನಿ. ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿದ್ದೀನಿ ನಾನು. ಜೆನ್ಸಿ ಕಿಡ್ಸ್ಗಳ ಪಲ್ಸ್ನ ಎಲ್ಲೋ ಅರ್ಥ ಮಾಡ್ಕೊಂಡಿದ್ದೀನಿ 1000 ಜೆನ್ಸಿ ಕಿಡ್ಸ್ ಅಲ್ಲ, ಸಿ ವಿ ಆರ್ ನಾಟ್ ಜೆನ್ಸಿ ಕಿಡ್ಸ್, ಬಟ್ ನಮಗೂ ಕನೆಕ್ಟ್ ಆಗಿದೆ. ಬಿಕಾಸ್ ಇದನ್ನು ದಾಟಿ ಬರಲೇಬೇಕು. ದಿಸ್ ಈಸ್ ವಿಚ್ ಇಸ್ ನಾಟ್ ರಾಂಗ್ ಅಂತಾನೆ, ಇಟ್ಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ಅದು ಮಜಾ ಕೊಡುತ್ತೆ. ಒಂದು ಮೆಚುರಿಟಿ ಬಂದ್ಮೇಲೆ ನೋಡಿದಾಗ ನಗ್ತೀವಿ ನಾವು. ಆ ಸ್ಟೇಜಿಗೆ ಬರ್ತದೆ. ಅವತ್ತಿಗೆ ಅದು ಟಾರ್ಚರು, ಓವರ್ ಪ್ರೆಷರು. ಇವತ್ತಿನ ನೋಡಿದಾಗ ಏನೋ ಒಂದು ಚಿಕ್ಕ ನಗು ಇರುತ್ತೆ, ಒಂದು ಚಿಕ್ಕ ಎಮೋಷನ್ ಕಾಡುತ್ತೆ. ಸೊ ಇನ್ನು ಫಸ್ಟ್ ಡೇ ಫಸ್ಟ್ ಆಗಿದಷ್ಟೇ ಜನಗಳು ಇನ್ನೂ ಸಾಕಷ್ಟು ಬಂದು ಹೌದು. ಸಪೋರ್ಟ್ ಮಾಡೋದಕ್ಕಿದೆ ಎಲ್ಲರೂ ಬರ್ಬೇಕಿನ್ನು ಏನ್ ಹೇಳಕ್ ಇಷ್ಟಪಡ್ತೀನಿ ಸಿ, ನಾನು ಹೇಳಿದ ಕೂಡಲೇ ಬರ್ತಾರ ಅನ್ನೋದು ಬಿಲೀಫ್ ಹೋಗ್ಬಿಟ್ಟಿದೆ ಈಗ. ಅಂದ್ರೆ ಬಿಲೀಫ್ ನನ್ನಂದಲ್ಲ, ರೆಗ್ಯುಲರ್ ಪ್ಯಾಟರ್ನ್ ಆಫ್ ಪಬ್ಲಿಸೈಸ್ ಇದು. ಬಟ್ ಈ ಜನ ಹೇಳ್ತಾರೆ ಅಂತ ನಂಬ್ತಾ ಇದ್ದೀನಿ ನಾನು. ನೀವುಗಳು ಹೇಳ್ತೀರ ಅಂತ ನಂಬ್ತಿದ್ದೀನಿ. ಅದು ಅಲ್ಲಿಂದ ಸ್ಪ್ರೆಡ್ ಆಗುತ್ತೆ ಅಂತ ನಂಬ್ತಿದ್ದೀನಿ ಅಷ್ಟೇ. ನಾನು ಈ ಸರಿ ನನ್ನ ಬಾಯಿಂದ ಯಾವ ಪದಗಳು ಬರಲ್ಲ. ಐ ಆಮ್ ಜಸ್ಟ್ ಸೈಲೆಂಟ್. ನಾನು ಕೆಲಸ ಮುಗಿಸಿದ್ದೀನಿ. ವರ್ಕೌಟ್ ಆಗುತ್ತೆ ಅಂತ ತುಂಬಾ ಭರವಸೆ ಇದೆ. ಯಾಕಂದ್ರೆ ಫೋನ್ ರಿಂಗ್ ಆಗ್ತಿದೆ ಫಸ್ಟ್ ಟೈಮ್, ಮೆಸೇಜ್ಗಳು ಬರ್ತಿದೆ, ಕಾಲ್ಸ್ ಬರ್ತಿದೆ. ಇಂಟರ್ವಲ್ಗೆ ಸ್ಟಾರ್ಟ್ ಆಗೋಯ್ತು ಫೋನ್ಸು. ಏನು ಇನ್ಸ್ಟಾನೋ ಮಾಡ್ತಾರೆ. ನನಗೆ ಎಲ್ಲ ಶೋ ಕ್ಯಾನ್ಸಲ್ ಆಯ್ತಲ್ಲ, ಕ್ಯೂಬ್ ಏನಾದ್ರು ಇಶ್ಯೂ ಆಯ್ತಾ ಅಂದ್ರೆ ಇಲ್ಲ, ಇಶ್ಯೂಸ್ ಲೈಕ್ ಬ್ಲಾಕ್ ಬಸ್ಟ್ ಇದೆ ಅಂತೆ, ಸೂಪರ್ ಇದೆ ಅಂತೆ, ಫಸ್ಟ್ ಹಾಫ್ ಇದೆ ಅಂತ ಫೋನ್ಗಳು ಬರ್ತಿದ್ರೆ ಐ ಆಮ್ ಲಿಟ್ರಲಿ ಶಾರ್ಟ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ದಿಸ್ ವಿಲ್ ಗೋ ಬಿಗ್ ಅನ್ಸುತ್ತೆ. ಹರೀಶ್ ಅವರು ತುಂಬಾ ಮನಸ್ಸಿಂದ ಈ ಸಿನಿಮಾ ಮಾಡಿದ್ದೀರಾ ಸೊ ನಿಮ್ಮ ಎಲ್ಲಾ ಶ್ರಮಕ್ಕೂ ನಿಜವಾಗ್ಲೂ ಗೆಲುವು ಸಿಗ್ಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಥ್ಯಾಂಕ್ ಯು ಸೊ ಮಚ್.